ಮಿಶ್ರಣ ಯಂತ್ರದ ಬಳಕೆ. ಮಿಕ್ಸಿಂಗ್ ಯಂತ್ರವನ್ನು ಸರಿಯಾಗಿ ಬಳಸುವುದು ಹೇಗೆ ಎಂದು ನಮಗೆ ತಿಳಿಸಿ. ನೀವು ಇದನ್ನ ತಪ್ಪಾಗಿ ಮಿಶ್ರಣ ಮಾಡುತ್ತಿದ್ದೀರಿ. ಅದಕ್ಕೆ ಗಾರೆ ಹಾಕಿ ಕಲಸಿದರೆ ಸರಿಯಾಗಿ ಕಲಸುವುದಿಲ್ಲ, ಸರಿಯಾಗಿ ಉಪಯೋಗಿಸಲು ಸಾಧ್ಯವಾಗುವುದಿಲ್ಲ. ಈಗ ನಾವು ಗಾರೆ ಮಿಶ್ರಣಕ್ಕಾಗಿ ಹೊಸ ಮಿಕ್ಸರ್ ಯಂತ್ರವನ್ನ ಪಡೆದುಕೊಂಡಿದ್ದೇವೆ. ನೀನು ಅದನ್ನ ಬಿಟ್ಟು ನನ್ನ ಜೊತೆಗೆ ಬಾ. ಇದು ಗಾರೆ ಮಿಶ್ರಣ ಯಂತ್ರ. ಇದು ಮಿಕ್ಸಿಂಗ್ ಪ್ಯಾಡಲ್ ಆಗಿದೆ. ಇದು 2 ಹಿಡಿಕೆಗಳನ್ನ ಹೊಂದಿದೆ ಮತ್ತು ಇದು ಅದರ ಸ್ವಿಚ್ ಆಗಿದೆ. ನೀವು ಈ ಯಂತ್ರದೊಂದಿಗೆ ಕೆಲಸ ಮಾಡಬೇಕಾದಾಗ 2 ಬದಿಗಳಿಂದ ಹ್ಯಾಂಡಲ್ ಅನ್ನು ಹಿಡಿದುಕೊಳ್ಳಿ ಮತ್ತು ಪ್ರಾರಂಭ ಬಟನ್ ಅನ್ನ ಒತ್ತುವ ಸಂದರ್ಭದಲ್ಲಿ ಅದನ್ನ ತಿರುಗಿಸಿ. ಇದು ನಿಮ್ಮ ಗಾರೆಯನ್ನು ಸರಿಯಾಗಿ ಮಿಶ್ರಣ ಮಾಡುತ್ತದೆ. ಅದನ್ನು ಹೇಗೆ ಬಳಸಬೇಕೆಂದು ಒಮ್ಮೆ ತೋರಿಸುತ್ತೇನೆ. ಹ್ಯಾಂಡಲ್ ಅನ್ನು ಈ ರೀತಿ ಹಿಡಿದಿಟ್ಟುಕೊಳ್ಳುವಾಗ ಒತ್ತಿರಿ. ಸರಿ, ಇದನ್ನ ಬಳಸಿದ ನಂತರ ನೀವು ಅದರ ಹ್ಯಾಂಡಲ್ ಅನ್ನು ಈ ರೀತಿ ಸರಿಯಾಗಿ ಸ್ವಚ್ಛಗೊಳಿಸಬೇಕು. ಇದು ಅದರ ಬ್ಲೇಡ್ ಅನ್ನ ಸ್ವಚ್ಛಗೊಳಿಸುತ್ತದೆ. ನಾನು ಗಾರೆ ಬೆರೆಸಿದ ಹಾಗೆ ನೀನು ಕೂಡ ಕಲಸಿ ತೋರಿಸಬೇಕು. ಅದನ್ನ ಪಡೆದುಕೊಳ್ಳಿ. ಗುಂಡಿಯನ್ನ ಒತ್ತಿ, ನಂತರ ಅದನ್ನ ತಿರುಗಿಸಿ, ನಂತರ ಅದನ್ನು ಸ್ವಚ್ಛಗೊಳಿಸಲು ಶುದ್ಧ ನೀರಿನಲ್ಲಿ ಸುತ್ತಬೇಕು. ನಿರ್ಮಾಣ ಸ್ಥಳಗಳಲ್ಲಿ ಕಾಂಕ್ರೀಟ್ ಮತ್ತು ಇತರ ವಸ್ತುಗಳನ್ನು ಮಿಶ್ರಣ ಮಾಡಲು ಮಿಕ್ಸಿಂಗ್ ಯಂತ್ರಗಳನ್ನು ಬಳಸಲಾಗುತ್ತದೆ. ಬಲವಾದ ಮತ್ತು ಏಕರೂಪದ ಮಿಶ್ರಣಗಳನ್ನು ತಯಾರಿಸಲು ಇದನ್ನು ಬಳಸಲಾಗುತ್ತದೆ. ಮಿಶ್ರಣ ಯಂತ್ರವನ್ನು ಬಳಸುವಾಗ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ. ನೀವು ಧೂಳಿನ ಮುಖವಾಡ ಮತ್ತು ಶಬ್ದವನ್ನು ಕಡಿಮೆ ಮಾಡುವ ಇಯರ್ ಮಫ್ಗಳನ್ನು ಸಹ ಧರಿಸಬಹುದು. ಕಾಂಕ್ರೀಟ್ ಮತ್ತು ಇತರ ಪದಾರ್ಥಗಳನ್ನು ಮಿಶ್ರಣ ಯಂತ್ರದ ಪಾತ್ರೆಯಲ್ಲಿ ಇರಿಸಿ. ಪದಾರ್ಥಗಳನ್ನು ಸಮಾನ ಪ್ರಮಾಣದಲ್ಲಿ ಸೇರಿಸಲಾಗಿದೆ ಎಂದು ಎಚ್ಚರಿಕೆಯಿಂದ ನೋಡಿ. ಯಂತ್ರವನ್ನು ಆನ್ ಮಾಡಿ ಮತ್ತು ಪದಾರ್ಥಗಳನ್ನು ಸಂಪೂರ್ಣವಾಗಿ ಮಿಶ್ರಣ ಮಾಡಿ ಮತ್ತು ಯಂತ್ರದಲ್ಲಿನ ಸೂಚನೆಗಳನ್ನು ಅನುಸರಿಸಿ. ಕೆಲಸವನ್ನು ಮುಗಿಸಿದ ನಂತರ ಯಂತ್ರವನ್ನು ಸರಿಯಾಗಿ ಸ್ಥಗಿತಗೊಳಿಸಿ ಮತ್ತು ಅದನ್ನು ಸುರಕ್ಷಿತ ಸ್ಥಳದಲ್ಲಿ ಇರಿಸಿ. ನಮ್ಮ ಮಿಕ್ಸಿಂಗ್ ಯಂತ್ರವನ್ನು ಬಳಸುವ ಸರಿಯಾದ ಮಾರ್ಗ ಯಾವುದು ಎಂದು ಈಗ ನಾವು ಅರ್ಥ ಮಾಡಿಕೊಳ್ಳೋಣ. ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ. ಕಾಂಕ್ರೀಟ್ ಮತ್ತು ಇತರ ವಸ್ತುಗಳನ್ನು ಮಿಶ್ರಣ ಯಂತ್ರಕ್ಕೆ ಹಾಕಿ. ಯಂತ್ರವನ್ನು ಪ್ರಾರಂಭಿಸಿ ಮತ್ತು ಪದಾರ್ಥಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ. ಕೆಲಸ ಮುಗಿದ ನಂತರ ಯಂತ್ರವನ್ನು ಸುರಕ್ಷಿತ ಸ್ಥಳದಲ್ಲಿ ಇರಿಸಿ.